ಆ ಪೀಠದ ಗುರುಗಳು ಹೇಗಿರಬೇಕು, ಒಬ್ಬ ಧರ್ಮದರ್ಶಿ ಹೇಗಿರಬೇಕು ಅನ್ನೋದು ನಿಯಮಗಳಿದ್ದಾವೆ. ಆ ನಿಯಮಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಗಾಳಿ ತೂರ್ದಂಗೆ ಆಗ್ತಾಯಿದೆ. ಯಾವ ಮಠ ಆದರೂ ಈ ರಾಜ್ಯದಲ್ಲಿ ಬಾಗಿಲಿಲ್ಲ, ಕಿಡಿಕಿಲ್ಲ, ಗೇಟ್ ಇಲ್ಲ ಅಂತ ಇದ್ರದ್ದು ನನಗೆ ತೋರಿಸ್ಲಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಲ್ಲಿ ಪರ್ಮನೆಂಟ್ ಆಗಿ ಒಬ್ಬರು ಗುರುಗಳು ಇರೋರು ಬೇಕಾಗಿತ್ತು ನಮಗೆ. ಯಾವುದು ವಕ್ಫ್ ಬೋರ್ಡ್ ವಿಚಾರದಲ್ಲಿ ಬಿಜಾಪುರದಲ್ಲಿ ಹೋಗಿ ಇವರು ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕೂತ್ಕೊಂಡು ಭಾಷಣ ಮಾಡಿದ್ದು ಒಂದು ಎರಡಲ್ಲ. ಅವ್ರದ್ದು ವೈಯಕ್ತಿಕ ನಡವಳಿಕೆಗಳು ಸರಿಯಿಲ್ಲ. ಆಮೇಲೆ ಸಮಾಜ ಜನರ ಜೊತೆ ನಡೀತಕ್ಕಂಥ ಇದು ಸರಿಯಿಲ್ಲ. ಒಂದು ಹಣದಿಂದ ಬೆನ್ನು ಹತ್ಯಾರ, ಇನ್ನೊಂದು ಪ್ರಚಾರದಿಂದ ಬೆನ್ನು ಹತ್ಯಾರ. ಬಸವ ತತ್ವಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು, ಬಸವ ಪ್ರಚಾರ ಮಾಡ್ತಕ್ಕಂಥದ್ದು, ಜನರೊಳಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು, ಬಸವ ತತ್ವಗಳ ಕಲ್ಪನೆ ಮಾಡ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥ ಕೆಲಸ ಅವ್ರಿಗೆ ಐತಿ. ಅದ್ರ ಸಲುವಾಗಿನ ಅದನ್ನು ಅಲ್ಲಿ ನಾವು ಪೀಠ ಸ್ಥಾಪನೆ ಮಾಡಿದ್ವಿ. ಪೀಠದಲ್ಲಿ ಇಲ್ಲೇ ಇಲ್ಲ, ಅವರು ಇರುವುದೇ ಇಲ್ಲ. ದೇರ್ ಈಸ್ ಎ ಸೆಕ್ಷನ್ ಆಫ್ ಅವರ್ ಕಮ್ಯುನಿಟಿ ಪೀಪಲ್ ಹೂ ಡಿಸ್ಲೈಕ್ ಹಿಮ್. ಒಂದು ಚಾಲೆಂಜ್ ಮಾಡ್ತೀನಿ, ಒಂದು ಪ್ರವಚನ ಮಾಡೋಣ, 8 ದಿನದ ಒಂದು ಪ್ರವಚನ ಕೊಡ್ತೀನಿ ನಾನು ಮಾಡೋಣ. ಆಸ್ ಎ ಸ್ಟೂಡೆಂಟ್ ಹಿ ವಾಸ್ ಎ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್. ಅದು ಇನ್ನೂ ಅದನ್ನು ಮಾಡಕ್ಕೆ ನಾವು ಹೋರಾಟದ ಸಂದರ್ಭದಲ್ಲಿ ಅವರು ಪ್ರಮಾಣ ಮಾಡಿದರು, ನಮ್ಮ ಮಠಕ್ಕೆ ಹೋಗಲ್ಲ ಅಂತ. ಗುರುಮಣಿ ಅಂತ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ. ಇವತ್ತು ಏನು ಒಂದು ಪೀಠ ಅಂತ ಹೇಳಿ ನಾವು 2008ರಲ್ಲಿ ಕೂಡಲ ಸಂಘದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಆ ಪೀಠದ ಗುರುಗಳನ್ನು ಮಾಡಿದ್ದೀವಿ. ಗುರುಗಳ ನಡೆ ನುಡಿ ಹೇಗಿರಬೇಕು ಅನ್ನೋದಲ್ಲಿ ಒಂದು ಟ್ರಸ್ಟಿನ ಒಂದು ಬಾಯ್ಲ ಮಾಡ್ಕೊಂಡಿದ್ವಿ. ಒಂದು ಟ್ರಸ್ಟ್ ಅಡಿಯಲ್ಲಿ ರಚನೆ ಆದಂಥ ಪೀಠ. ಆ ಪೀಠದ ಗುರುಗಳು ಹೇಗಿರಬೇಕು, ಒಬ್ಬ ಧರ್ಮದರ್ಶಿ ಹೇಗಿರಬೇಕು ಅನ್ನೋದು ನಿಯಮಗಳಿದ್ದಾವೆ. ಆ ನಿಯಮಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಗಾಳಿ ತೂರ್ದಂಗೆ ಆಗ್ತಾಯಿದೆ. ಗಾಳಿ ಆದಂಥ ಹಿನ್ನೆಲೆಯಲ್ಲಿ ಸಮಾಜ ಸಂಘಟನೆ ಕುರಿತು, ಮೀಸಲಾತಿ ಕುರಿತು, ಸಮಾಜ ಯಾವ ದಿಕ್ಕಿನತ್ತ ನಡಿಬೇಕು ಅನ್ನೋದು ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ಏನು ಆರೋಪಗಳನ್ನು ಮಾಡ್ತಾಯಿದ್ದಾರೆ, ಇದು ಸುಳ್ಳು, ಸತ್ಯಕ್ಕೆ ದೂರ ಆದಂಥದ್ದು. ಯಾವ ಮಠ ಆದರೂ ಈ ರಾಜ್ಯದಲ್ಲಿ ಬಾಗಿಲಿಲ್ಲ, ಕಿಡಿಕಿಲ್ಲ, ಗೇಟ್ ಇಲ್ಲ ಅಂತ ಇದ್ರದ್ದು ನನಗೆ ತೋರಿಸ್ಲಿ. ಅದು ಒಂದು ಟ್ರಸ್ಟ್ ನಡೆಯುವಂಥ ಮಠ. ಆ ಮಠದ ಒಂದು 6 ಎಕರೆ ಭೂಮಿ ಇದೆ, ಅಲ್ಲಿ ಒಂದು ಮಠ ಕಟ್ಟಿದ್ದೀವಿ. ಆ ಮಠಕ್ಕೆ ಒಂದು ಬಾಗಿಲಿರಲಿಲ್ಲ, ಗೇಟ್ ಇರಲಿಲ್ಲ. ನಾನು ಅಧ್ಯಕ್ಷನಾದ ಮೇಲೆ ಜನ ಹೇಳಿದರು, ನೋಡ್ರಿ ಒಂದು ಗೇಟ್ ಇಲ್ಲ, ಏನಿಲ್ಲ ಅಂತಾರೆ ಮಂದಿ, ಒಂದು ಗೇಟ್ರ ಹಚ್ಚಿಸ್ರಿ, ನಾಯಿ ಹೊಕ್ಕವು, ನರಿ ಹೊಕ್ಕವು, ಮತ್ತು ಯಾರೋ ಸಂಜೆ ಮುಂದೆ ಬಂದು ಕುಡುಕರು ಬಂದು ಕುಡಿತಾರ. ಗುರುಗಳಂತರೂ ಮಠದಾಗ ಇರೋದಿಲ್ಲ, ಯಾರೂ ಅವ್ರ ಶಿಷ್ಯರೂ ಇಲ್ಲ. ಈ ರೀತಿ ಆದರೆ ಹೆಂಗೆ ಮಠ ಅಂತ ಅನ್ನೋದನ್ನು ನನ್ನ ಗಮನಕ್ಕೆ ತಂದಾಗ ನಾನು ಕರ್ತವ್ಯವನ್ನು ಮಾಡಿದ್ದೀನಿ. ಒಂದು ಗೇಟ್ ಹಾಕ್ಸಿದ್ದೀನಿ, ಅಲ್ಲಿ ಕಿಟಕಿ ಇರಲಿಲ್ಲ, ಕೆಲವಷ್ಟು ಬಾಗಿಲುಗಳಿರಲಿಲ್ಲ, ಅವೆಲ್ಲ ರಿಪೇರಿ ಮಾಡಿಸಿದ್ದೀನಿ. ರಿಪೇರಿ ಮಾಡಿಸ್ಬೇಕಲ್ಲ. 2008ರಲ್ಲಿ ಪ್ರಾರಂಭ ಆದಂತು. ಇವರು ಗುರುಗಳಂತರೂ ನಾವು ಪೀಠನ ತ್ಯಾಗ ಮಾಡೀನಿ ಅಂಥೇಳಿ ಮೀಸಲಾತಿಗೋಸ್ಕರ ನಾವು ಪೀಠನ ತ್ಯಾಗ ಮಾಡೀನಿ, ಅಡ್ಡಾಡ್ತೀನಿ ಅಂಥೇಳಿ ಅಡ್ಡಾಡ್ತಾರೆ. ಅವ್ರು ಬೆಳಗಾವಿಗೆ ಒಂದು ಮನವಿ ಮಾಡ್ಕೊಂಡ್ರ, ಹುಬ್ಳಿಗೆ ಒಂದು ಮನವಿ ಮಾಡ್ಕೊಂಡ್ರ, ಮತ್ತು ಇಲ್ಲಿ ಬೆಂಗಳೂರಿಗೆ ಒಂದು ಮನವಿ ಮಾಡ್ಕೊಂಡ್ರ. ಪಾಪ ಅವ್ರು ಸಂಚಾರ ಮಾಡುವಂಥವ್ರು, ಸಮಾಜ ಕಟ್ಟುವಂಥವ್ರು, ಮೀಸಲಾತಿ ಕೊಡಿಸೋದು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಲ್ಲಿ ವ್ಯವಸ್ಥೆಯನ್ನು ನೋಡ್ಕೋಬೇಕಲ್ಲ. ಸ್ಥಳೀಯವಾಗಿ ನಾನೊಬ್ಬ ಶಾಸಕ, ನಾನು ಟ್ರಸ್ಟಿನ ಅಧ್ಯಕ್ಷ, ನನ್ನ ಕರ್ತವ್ಯವನ್ನು ಮಾಡಿದ್ದೆ. ಯಾರು ಕಳೆದ 2 ವರ್ಷದಿಂದ ಬಂದಿಲ್ಲ. ಈಗ 2025ರಾಗಿ ಈಗ ಒಂದು 2 ಸಾರಿ ಬಂದಿದ್ದಾರೆ ಅಷ್ಟೇ. ಈಗ ಹೋದ ವಾರದಾಗ ಬಂದೋಗ್ಯಾರ. ಈ ವಾರ ಬಂದಲ್ಲಿ ಗೇಟ್ ಹಾಕಿದ್ದೀನಿ. ನನ್ನ ಕರ್ತವ್ಯ ಅಲ್ರಿ ರಕ್ಷಣೆ ಮಾಡೋದು. ಆ ಇವ್ರಂತೂ ಮಾಡೋದಿಲ್ಲ, ಇವ್ರು ಇರೋದಿಲ್ಲ, ಇವ್ರು ನೋಡೋಂಗಿಲ್ಲ. ಅವ್ರಿಗೇನು ಆಗ್ಬೇಕೈ ತಮ್ಮ ರೂಮ್ ಚಾವಿ ಹಾಕೊಂತಾರೆ, ಹೋಗ್ಬಿಡ್ತಾರೆ. ತಮ್ಮ ರೂಮ್ ಚಾವಿ ಹಾಕೊಂಡ್ರಂಗೆ ಈಗ ನಾನು ಕೇಳ್ಬೋದಲ್ಲ, ಈಗ ರೂಮ್ ಚಾವಿ ಹಾಕಿದ್ದಾರೆ ಅಂತೇಳಿ. ಈಗ ನಾನು ಅಧ್ಯಕ್ಷ, ನಾನು ಹೋದ್ರೆ ಎಲ್ಲ ತೆರೆದೇ ಇರಬೇಕಲ್ಲ. ಸ್ವಾಮಿಗಳು ದೊಡ್ಡವರಲ್ಲ, ನನ್ನ ಸಮಾಜ ಭಾಳ ದೊಡ್ಡದು. ಎಲ್ಲ ಮೊದಲು ವಿಚಾರ ಮಾಡೀವಿ. ಅನೇಕ ಘಟನೆಗಳನ್ನು ನಾವು ನಮ್ಮ ಗುರುಗಳ ವಿರುದ್ಧ ಮಾತಾಡಬಾರ್ದು ಅನ್ನೋದಕ್ಕೆ ನಾವು ಮುಚ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ. ಒಂದು ಪಕ್ಷ ಹೌದು, ಮತ್ತೆ ಅದೇ ಮತ್ತೆ ಈ ಗುರುಗಳಿಲ್ಲಾರ್ದ ಮಠ ಆಗಿತ್ತದು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಲ್ಲಿ ಪರ್ಮನೆಂಟ್ ಆಗಿ ಒಬ್ಬರು ಗುರುಗಳು ಇರೋರು ಬೇಕಾಗಿತ್ತು ನಮಗೆ. ಅಲ್ಲ ಬೇಕಲ್ಲ ನಮಗಲ್ಲಿ. ಯಾರು ಇವ್ರು ಇರೋದಿಲ್ಲ. ಮತ್ತು ಸಂಚಾರಿ ಪೀಠದ ಸ್ವಾಮಿಗಳು ಇವರು ಪಾಪ. ಇವರು ಬೇರೆ ಮಲಪ್ರಭದ ರಂಡಿ ಮ್ಯಾಗ ಮಠ ಕಟ್ಕೊತೀನಿ ಅಂತಾರೆ. ಯಾವಾಗ ಹೋಗ್ತಾರೆ ನಮ್ಗೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇವರು ಅಗ್ರಗಣ್ಯ ನಾಯಕರು, ಈ ಸಮಾಜವನ್ನು ಸೃಷ್ಟಿ ಮಾಡ್ಯಾರ ಇವರು ಎಲ್ಲರೂ ಕೂಡ. ಈ ಸ್ವಾಮಿಗಳು ಇವರು ಅಗ್ರಗಣ್ಯ ನಾಯಕರು. ನಮ್ಮ ಪಂಚಮ ಶಾಲೆ ಅಂತ ಗೊತ್ತಾಯಿದ್ದಿಲ್ಲ, ನಮ್ಗೆ ಗೊತ್ತಾಯಿದ್ದಿಲ್ಲ ನಿಜವಾಗ್ಲೂ. ಇವ್ರು ಬಂದ ಮೇಲೆ ನಮ್ಗೆ ಗೊತ್ತಾಗಿದೆ ಅಂತ ಕಾಣುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಮಲಪ್ರಭದ ರಂಡಿ ಮ್ಯಾಗ ಒಂದು ಮಠ ಕಟ್ತೀವಿ, ಬೆಳಗಾವಿ ಮತ್ತು ಹುಬ್ಳಿ ಧಾರವಾಡ ಮಧ್ಯ 15 ಎಕರೆ ತೊಗೊಂಡು ಒಂದು ಮಠ ಕಟ್ತೀವಿ, ಅಲ್ಲಿ ಸಂಸ್ಥೆಗಳನ್ನು ಮಾಡ್ತೀವಿ, ಮಕ್ಕಳಿಗೆ ತರಬೇತಿಯನ್ನು ಕೊಡ್ತೀವಿ. ಕೊಡಲಿಲ್ಲ, ನಾನು ಸ್ವಾಗತ ಮಾಡ್ತೀನಿ ಅದಕ್ಕೆ. ಯಾವುದು ವಕ್ಫ್ ಬೋರ್ಡ್ ವಿಚಾರದಲ್ಲಿ ಬಿಜಾಪುರದಲ್ಲಿ ಹೋಗಿ ಇವರು ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕೂತ್ಕೊಂಡು ಭಾಷಣ ಮಾಡಿದ್ದು ಇದು ಪಕ್ಷದ ಅಡಿಯಲ್ಲಿ ನಡೆಯೋಕ್ಕೆ ಟ್ರಸ್ಟ್ಗಳು ಬಿಟ್ಟಿದ್ದೀವಿ. ಪಕ್ಷಾತೀತವಾದ ಟ್ರಸ್ಟ್ ಇದು. ಈ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ವಿಜಯಾನಂದ ಕಾಶ್ಯಪ್ನವ್ರದಾರ ಅಂದ ತಕ್ಷಣ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಸೀಮಿತವಾದಂಥ ಟ್ರಸ್ಟ್ ಅಲ್ಲ ಇದು. ಈಗಾಗಲೇ ಬೆಳವಣಿಗೆಗಳು ಭಾಳಷ್ಟು ನಡೆದಾವು. ಅವು ಯಾವ ಅಂತಿಮ ಘಟ್ಟಕ್ಕೆ ಮುಟ್ಟಿಲ್ಲ, ಮುಟ್ಟುವ ಹಂತದೊಳಗೆ ಅದಾವು.
ಚರ್ಚೆ ನಡೀತಾ ಇದೆ. ಸ್ವಾಮಿಗಳ ನಡವಳಿಕೆ ಮತ್ತು ಅವರ ಮಾಡ್ತಕ್ಕಂಥ ಕಾರ್ಯದ ಪದ್ಧತಿ ಸರಿಯಿಲ್ಲ ಅಂತಕ್ಕಂಥ ದೂರುಗಳು ಮೊದಲಿಂದ ಅದಾವೆ. ಸಮಾಜದಲ್ಲಿ ಗುಂಪುಗಳನ್ನು ಕಟ್ತಕ್ಕಂಥದ್ದು, ಬೇರೆ ಬೇರೆ ಅವ್ರನ್ನ ಎತ್ತಿ ಕಟ್ತಕ್ಕಂಥದ್ದು, ದಿನನಿತ್ಯ ಬೇರೆ ಬೇರೆ ಕಮಿಟಿಗಳನ್ನು ಮಾಡ್ತಕ್ಕಂಥದ್ದು, ಅನೌನ್ಸ್ ಯಾವ ಅಧಿಕಾರ ಇಲ್ಲ ಅವ್ರಿಗೆ ಟ್ರಸ್ಟ್ನಿಂದ. ಅಧಿಕಾರ ಇಲ್ಲದೆ ಹೋದರೂ ಅವರು ದಿನನಿತ್ಯ ಒಂದು ಏನಾದರೂ ಪಂಚ್ ಕಮಿಟಿ ಮಾಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ ನೂರಾರು ಕಮಿಟಿಗಳನ್ನು ಮಾಡಿಕೊಂಡು ಈ ಟ್ರಸ್ಟನ್ನು ಒಂದು ನಿಷ್ಕ್ರಿಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಯಾರ ಭಾಳ ಸಲ. ಒಂದೋ ಎರಡಲ್ಲ, ಅವ್ರದ್ದು ವೈಯಕ್ತಿಕ ನಡವಳಿಕೆಗಳು ಸರಿಯಿಲ್ಲ. ಆಮೇಲೆ ಸಮಾಜ ಜನರ ಜೊತೆ ನಡೀತಕ್ಕಂಥ ಇದು ಸರಿಯಿಲ್ಲ. ಒಂದು ಹಣದಿಂದ ಬೆನ್ನು ಹತ್ಯಾರ, ಇನ್ನೊಂದು ಪ್ರಚಾರದಿಂದ ಬೆನ್ನು ಹತ್ಯಾರ, ಇನ್ನೂ ವೈಯಕ್ತಿಕ ಬೇರೆ ಬೇರೆ ವಿಚಾರಗಳನ್ನು. ನಮ್ಮಲ್ಲಿ ಆಸ್ತಿ ಮಾಡಬಾರ್ದಂತ ಐತಿ ಸ್ವಾಮಿಗಳಿಗೆ. ಅವ್ರು ಸ್ವತಃ ಆಸ್ತಿ ಕೋಟ್ಯಾಂತರ ರೂಪಾಯಿ ಹಣ ತೊಗೊಂಡು ದಾವಣಗೆರೆಯಲ್ಲಿ ಅವ್ರದ್ದೇ ಆದಂಥ ಟ್ರಸ್ಟ್ ಮಾಡಿಕೊಂಡು ಶಾಲೆ ಕಾಲೇಜ್ ನಡೆಸ್ತಕ್ಕಂಥದ್ದು, ಬೇರೆ ಬೇರೆ ಮಾಡ್ತಕ್ಕಂಥದ್ದು ಮಾಡ್ಯಾರ. ಮನೆ ಅರ್ಥ ನೀವು ಕಲ್ಪಿಸ್ಕೋಬೋದು, ಅದು ಮನೆ ಅರ್ಥ ಸಂಪೂರ್ಣ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ದಿವಸದಾಗ. ಮನೆ ಅರ್ಥನ ನೀವು ಕಲ್ಪನೆ ಮಾಡ್ಕೊರಿ. ನಾನು ಒಡೆದು ಹೇಳೋದಿಲ್ಲ, ಯಾಕಂದರೆ ಅಲ್ಲಲ್ಲ ಅದಾವು ಭಾಳಷ್ಟು ಅದಾವೆ, ಭಾಳ ಉದಾಹರಣೆಗಳಿದಾವೆ. ಬಟ್ ನಾನು ಅದನ್ನು ಒಡೆದು ಹೇಳೋದಿಲ್ಲ. ಏನು ರೀ, ಒಡೆದು ಹೇಳೋ ಪ್ರಸಂಗ ಬಂದಾಗ ಹೊಡಿತಾನ ಹೊರಗೆ ಹಾಕೈತಿ. ಬಸವ ತತ್ವಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು, ಬಸವನ ಪ್ರಚಾರ ಮಾಡ್ತಕ್ಕಂಥದ್ದು, ಜನರೊಳಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು, ಬಸವ ತತ್ವಗಳ ಕಲ್ಪನೆ ಮಾಡ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥ ಕೆಲಸ ಅವ್ರಿಗೆ ಐತಿ. ಅದ್ರ ಸಲುವಾಗಿನ ಅದನ್ನು ಅಲ್ಲಿ ನಾವು ಪೀಠ ಸ್ಥಾಪನೆ ಮಾಡಿದ್ವಿ. ಪೀಠದಲ್ಲಿ ಇಲ್ಲೇ ಇಲ್ಲ, ಅವರು ಇರೋದೇ ಇಲ್ಲ. ಪ್ರತಿ ದಿವಸ ಅಡ್ಡಾಡ್ತಾನೆ ಇರೋದು ಬರೀ ಪ್ರಚಾರ. ಒಬ್ಬ ರಾಜಕಾರಣಿ, ಒಬ್ಬ ಪೊಲಿಟಿಷನ್ನು, ಒಬ್ಬವ ಲೀಡರು, ಒಬ್ಬವ ಏನೋ ಧಾಡಿಸಿ ಮನುಷ್ಯರು ಏನು ಮಾಡ್ತಾರೆ ಅವೆಲ್ಲ ಸ್ವಭಾವ ಅವ್ರ ಕಡೆ ಅದಾವೆ. ಇದು ನಮಗೆ ಬೇಕಾಗಿಲ್ಲ. ನಾವು ನಾನು ಐ ಆಮ್ ದಿ ಫೌಂಡರ್, ಜನರಲ್ ಸೆಕ್ರೆಟರಿ ಆಫ್ ದಿ ಟ್ರಸ್ಟ್ ಡ್ರಾಫ್ಟ್ ಮಾಡಿದವನು, ಇದನ್ನು ಮಾಡಿದವನು ನಾನೇ, ಅದು ಬೈಲಾ ಡ್ರಾಫ್ಟ್ ಮಾಡಿದವನು. ಆದರೆ ಅದ್ರ ಪ್ರಕಾರ ಇನ್ನೂ ನಡೀತಾ ಇಲ್ಲ ಅವರು. ಅದಕ್ಕೆ ದೇರ್ ಈಸ್ ಎ ಸೆಕ್ಷನ್ ಆಫ್ ಅವರ್ ಕಮ್ಯುನಿಟಿ ಪೀಪಲ್ ಹೂ ಡಿಸ್ಲೈಕ್ ಹಿಮ್. ಇದೇನಪ್ಪ ನಾವು ಏನು ಧಾರ್ಮಿಕ ಇದನ್ನು ಬಿಟ್ಕೊಟ್ಟಿವಿ, ಏನೇನು ಮಾಡೋಕೆ ಹೊಂಟನಲ್ಲ. ಒಬ್ಬ ಗುರುವಾಗಿ ಒಬ್ಬ ರಾಜಕೀಯದೊಳಗೆ ಕೈ ಹಾಕೋದಲ್ಲ, ಯಾವುದೋ ಪಕ್ಷ ಬೆಂಬಲಿಸೋದು, ಒಬ್ಬ ವ್ಯಕ್ತಿ ಬೆಂಬಲಿಸೋದು, ಮತ್ತೊಬ್ಬ ಯಾರೋ ಒಂದು ಇದನ್ನು ಬೆಂಬಲಿಸೋದು ಇದು ಸರಿಯಲ್ಲ. ಸಮಾಜದ ದೃಷ್ಟಿಯಿಂದ ಸಮಾಜವನ್ನು ಅಮೂಲಾಗ್ರವಾಗಿ ಸಮಾಜವನ್ನು ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು. ಅದನ್ನು ಮಾಡ್ತಾಯಿಲ್ಲ ಅವರು. ಅವರಿಗೆಲ್ಲ ಮಾಡಿದ್ವಿ ಏನೋ ಅದು ಏನು ಇಲ್ಲ. ಅವರು ಒಂದು ಪ್ರವಚನ ಮಾಡನ್ರಿ, ಅವರು ಒಂದು ಚಾಲೆಂಜ್ ಮಾಡ್ತೀನಿ, ಒಂದು ಪ್ರವಚನ ಮಾಡನ್ರಿ, 8 ದಿನದ ಒಂದು ಪ್ರವಚನ ಕೊಡ್ತೀನಿ ನಾನು, ಮಾಡನ್ರಿ. ಏನೂ ಬರೋದಿಲ್ಲ. ಆ್ಯಸ್ ಎ ಸ್ಟೂಡೆಂಟ್ ಹಿ ವಾಸ್ ಎ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್. ಅದು ಇನ್ನೂ ಅದನ್ನು ಮಾಡಕ್ಕೆ ನಾವು ಸಮಾಜವನ್ನು ಒಬ್ಬ ರಾಜಕಾರಣಿ ಇವ ಏನೇನು ಮಾಡೋಕ್ಕೆ ಸಾಧ್ಯ ಐತೆ ಅದನ್ನೆಲ್ಲ ಮಾಡಕತ್ತಾರೆ. ವಿಚಾರ ಮಾಡೋದು ಭಾಳ ಸೀರಿಯಸ್ ಆಗಿ ವಿಚಾರ ಮಾಡಿ ಕಾಶ್ಯಪ್ನವ್ರಿಗೆ ಅಧಿಕಾರ ಕೊಟ್ಟಿವಿ. ಅವ್ರು ಮಾತ್ರ ಅವರು ಈಗ ಬೇರೆ ಕಡೆ ಹೋಗ್ಬೇಕು ಅಂತ ಕೊಟ್ಟಾರ. ಅವ್ರಿಗೆ ಒಂದು ಕಡೆ ಇದ್ದು ರೂಢ ಇಲ್ಲ. ಅಲ್ಲಿ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿದ್ವಿ, ಜನರು ಬಂದರೆ ಊಟ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅಡುಗೆಯವ್ರನ್ನ ಇಟ್ಟಿದ್ವಿ, ಅಡುಗೆ ಭಟ್ರನ್ನ ಇಟ್ಟಿದ್ವಿ, ಎಲ್ಲ ಇಟ್ಟಿದ್ವಿ. ಅದನ್ನು ಬಿಟ್ಟುಕೊಟ್ಟು ಅವರು ಹೋಗಿಬಿಟ್ರು. ಮುಂದೆ ಅವರು ಅಡುಗೆಯವರು ಬಿಟ್ಟು ಹೋಗ್ಬಿಟ್ರು. ಯಾರಿಲ್ಲ ಪ್ರಸಾದ ವ್ಯವಸ್ಥೆ. ಸ್ವಾಮಿಗಳು ಬಂದು ಕಾಲು ಮುಗಿಸ್ಕೊಂಡೆಲ್ಲ ಆಶೀರ್ವಾದ ಮಾಡಿ ಏನು ಪ್ರವಚನ ಮಾಡೋರು ಅವರೇ ಇಲ್ಲಾಂದ್ರೆ ಜನ ಹೆಂಗೆ ಮಾಡ್ತಾರೆ. ಅದಕ್ಕೆ ಒಳ್ಳೆ ಮರುಸ್ಥಾಪನೆ ಮಾಡಬೇಕು ಅಂತ ಮಾಡಿದ್ದೀವಿ. ಪ್ರಸಾದ ವ್ಯವಸ್ಥೆ ಆಗ್ಬೇಕು. ಜನ ನಮ್ಮ ಉತ್ತರ ಕರ್ನಾಟಕ ಜನ ಭಾಳ ಕೂಡಲ್ಸಂಗೆ ಹೋಗ್ತಾರೆ. ಅಲ್ಲಿ ಪ್ರವಾಸಕ್ಕೆ ಹೋದಾಗ, ಇದಕ್ಕೆ ಹೋದಾಗ, ದೇವ್ರ ದರ್ಶನಕ್ಕೆ ಹೋದಾಗ ಅವ್ರು ಊಟದ ವ್ಯವಸ್ಥೆ ಇಲ್ಲದೆ ಹೋದ್ರೆ ನಮ್ಮ ಧರ್ಮದ ಉದ್ದೇಶನ ಅದು. ಆಹಾರ ಕೊಡೋದು, ಊಟ ಕೊಡೋದು ಇಲ್ಲಾಂದ್ರೆ ಮುಂದೆ ಮೂಲ ಉದ್ದೇಶನ ಫೇಲ್ ಆಗುತ್ತೆ. ಹಾಗಾದ್ರೆ ಬೇರೆದಕ್ಕೆ ಸಾಧ್ಯ ಇಲ್ಲ. ಒತ್ತಟಕ್ಕೆ ಗಿದ್ದು ರೂಢನೇ ಇಲ್ಲ ಅವ್ರಿಗೆ. ವಿದೇಶಿ ಯಾತ್ರೆಗೆ ಹೋಗ್ಬೇಕು, ಅಲ್ಲಿ ಮತ್ತೆ ಹಾಗೆ ಏನಾರು ಚೈನಿ ಹೊಡೆದು ಬರ್ಬೇಕು, ಇಂಥವೆಲ್ಲ ಭಾಳ ಅದಾವೆ ವಿಚಾರ. ತಾತ್ವಿಕತೆ ಇಲ್ಲ. ಅದು ಭಾಳ ಮುಖ್ಯ. ಪೂಜೆ ಮಾಡ್ತಾನೆ ಹೆಂಗೆ ಗೊತ್ತಾ, ಪಟ ಮಾಡಿದ್ಮೇಲೆ ಹಿಂಗೆ ಓಡಿ ಹೋಗ್ಬಿಡ್ತಾನೆ. ಅದಕ್ಕೆ ಅದಂಥ ಒಂದು ಭಾಳಷ್ಟು ಲಿಂಗಾಯತ ಧರ್ಮದಲ್ಲಿ ಸ್ವಾಮಿಗಳು ಭಾಳಷ್ಟು ಇಷ್ಟಲಿಂಗ ಪೂಜೆ ಭಾಳ ಅದ್ಭುತವಾಗಿ ಮಾಡ್ಯಾರ. ಬಂದೋಬಸ್ತ್ ಇರಬೇಕಲ್ಲ, ಅಲ್ಲೇ ಪ್ರಾಪರ್ಟಿ ಡ್ಯಾಮೇಜ್ ಆಗಬಾರ್ದು, ನಮ್ಮ ಟ್ರಸ್ಟಿನ ಪ್ರಾಪರ್ಟಿಗಳು ಹಿಂಗಾತು ಅಂತೇಳಿ ಬಂದು ಆಪಾದನೆ ಬರಬಾರ್ದು. ಆ ದೃಷ್ಟಿಯಿಂದ ಅವ್ರು ಮಾಡ್ಯಾರ. ಕಾಶ್ಯಪ್ಪನವ್ರಿಗೆ ನಾವು ಅಧಿಕಾರ ಕೊಟ್ಟಿವಿ. ಅವ್ರಿಗೆ ಅದನ್ನು ಮಾಡಿದ ಮೇಲೆ ಅದನ್ನು ಮುರಿದು ಹೋಗಿತಾರೆ ಅಂದರೆ ಅದರ ಅರ್ಥ ಏನು, ಅದು ಬೇಕಾಗಿಲ್ಲ ಅವ್ರಿಗೆ. ಅವ್ರಿಗೇನು ಅನಾರೋಗ್ಯದಾಗ ಏನು ಭಾಳ ವಿಚಾರಗಳವು ಹೇಳೋದು ಬೇಡ, ಸಮಯ ಬಂದಾಗ ರಿವೀಲ್ ಮಾಡೋಣಂತ. ಈಸ್ ನಾಟ್ ಎ ಸ್ವಾಮಿ ಇಷ್ಟ ಇಲ್ಲ. ಮಠಕ್ಕೆ ಬೀಗ ಅವ್ರು ಹಾಕಿಲ್ಲ. ಅಲ್ಲಿ ಒಬ್ಬ ವ್ಯವಸ್ಥಾಪಕರನ್ನು ನಾವು ನೇಮಕ ಮಾಡಿದ್ದಾರೆ ನಮ್ಮ ಸಾಹೇಬರು. ಯಾಕಂತಂದ್ರೆ ಅಲ್ಲಿ ಸುತ್ತಮುತ್ತ ಜಮೀನು ಇರೋದ್ರಿಂದ ನಾಯಿ ನರಿಗಳು, ಆಮೇಲೆ ಅಲ್ಲಿ ಏನೂ ರಕ್ಷಣೆ ಇಲ್ಲ. ಒಂದು ಶುಚಿತ್ವ ಮತ್ತು ಕೂಡ ಸಂಘದ ಪಾವಿತ್ರ್ಯತೆ ದೃಷ್ಟಿಯಿಂದ ಹರಿಹರ ಪೀಠದಲ್ಲಿ ಆರಂಭದ ದಿನಗಳಲ್ಲಿ ಮಠದ ಪ್ರವಾಸವನ್ನು ಮಾಡಲಿಕ್ಕೆ ಚರ ಪಟ್ಟಾಧ್ಯಕ್ಷರು
ಸ್ಥಿರ ಪಟ್ಟಾಧ್ಯಕ್ಷರನ್ನಾಗಿ ಮನುಗುಳಿಯ ಮಹಾಂತ ಶಿವಾಚಾರ್ಯ ಸ್ವಾಮಿಗಳನ್ನು ಮಾಡಿದರು. ಅದೇ ತೆರನಾಗಿ ಅವರು ಚರ ಪಟ್ಟಾಧ್ಯಕ್ಷರಾಗಿ ಸ್ವಾಮಿಗಳಾಗಿ ಇವರು ಸಮಾಜವನ್ನು ಕಟ್ಟಲಿ, ಅಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣ ಮತ್ತು ಧಾರ್ಮಿಕ ಕೇಂದ್ರವಾದ್ದರಿಂದ ಅಲ್ಲಿ ಒಬ್ಬ ದಾಸೋಹ ಮತ್ತು ಭಕ್ತಿ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಒಬ್ಬ ಸ್ವಾಮೀಜಿಗಳ ಅವಶ್ಯಕತೆ ಇದೆ ಅಂಥೇಳಿ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಆ ತೀರ್ಮಾನ ಕೈಗೊಂಡಿದ್ದಾರೆ. ಆ ದಿಶೆಯಲ್ಲಿ ಒಬ್ಬ ಧಾರ್ಮಿಕ ಮುಖಂಡರನ್ನು ಸ್ವಾಮೀಜಿಯನ್ನು ನೇಮಕ ಮಾಡೋದು ಟ್ರಸ್ಟಿನ ನಿರ್ಧಾರವಾಗಿದೆ. ಇಲ್ಲ ಅವರೇನಂತಾರೆ ನಾನು ಸಮಾಜ ಕಟ್ತೀನಿ ಅಂತಕ್ಕಂಥ ಭಾವನೆ 2A ಮೀಸಲಾತಿ ಸಿಗೋವರಿಗೆ ನಾವು ಬರೋಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನು ಸ್ವಾಮೀಜಿ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಪ್ರವಾಸ ಮಾಡಲಿ, ಚರ ಪಟ್ಟಾಧ್ಯಕ್ಷರಾಗಿ ರಾಜ್ಯವನ್ನು ಸುತ್ತಲಿ, ಸಮಾಜವನ್ನು ಸಂಘಟನೆ ಮಾಡಲಿ. ಅದೇ ಥರನಾಗಿ ಸಂಘಟನೆ ಎಷ್ಟು ಮುಖ್ಯವೋ ನಮ್ಮ ಸಮುದಾಯಕ್ಕೆ ಧಾರ್ಮಿಕ ಸಂಸ್ಕಾರವೂ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ಒಬ್ಬ ಸ್ವಾಮೀಜಿಯನ್ನು ನೇಮಕ ಮಾಡಿ ನಿರ್ಧಾರ ಮಾಡಿದ್ದಾರೆ. ಹೋರಾಟದ ಸಂದರ್ಭದಲ್ಲಿ ಅವರು ಪ್ರಮಾಣ ಮಾಡಿದರು ನಾವು ಮಠಕ್ಕೆ ಹೋಗಲ್ಲ ಅಂಥೇಳಿ. ಆದರೆ ಧಾರ್ಮಿಕ ಮುಖಂಡರಾಗಿ ಸಮಾಜವನ್ನು ಸಂಘಟಿಸಿದ್ರ ಜೊತೆಗೆ ಧಾರ್ಮಿಕ ಸಂಸ್ಕಾರವನ್ನು ಕೊಡುವ ಕೆಲಸವನ್ನು ಅವರು ಮಾಡಬೇಕಾಗಿತ್ತು. ಈಗ ಬೇರೆ ಬೇರೆ ಮನೆಗಳನ್ನು ಅವರು ಗುರುಮಣಿ ಅಂತ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ. ಬಟ್ ಆ ಬಗ್ಗೆ ಸಮುದಾಯದ ಒಂದು ಗೌರವ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾನೇ ಮಾಡಲಿ ಅಥವಾ ಯಾರೇ ಮಾಡಿದರೂ ಕೂಡ ಮುಂದಿನ ದಿನಗಳಲ್ಲಿ ಅನ್ನ ಬಸವಣ್ಣ ಮತ್ತು ಕೂಡಲ ಸಂಗಮನಾಥ ಯಾರೇ ಆದರೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ.